ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2024ನೇ ಸಾಲಿನಲ್ಲಿ ಯಾರೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅಪೂರ್ಣಗೊಂಡಿದ್ದಾವೋ ಅರ್ಜಿಗಳು ಅವುಗಳನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ಅವುಗಳನ್ನು ಯಾವ ರೀತಿ ಕಂಪ್ಲೀಟಾಗಿ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೆ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಮೊಬೈಲಿಂದಲೇ ಇದನ್ನು ಚೆಕ್ ಮಾಡಿ ನೀವು ಕೂಡ ನಿಮ್ಮ ಮೊಬೈಲಿಂದಲೇ ವೆರಿಫೈ ಮಾಡಿಕೊಳ್ಬೋದು. ಸೊ ಅದನ್ನು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಲೈವ್ ಆಗಿ ತಿಳಿಸ್ತೀನಿ. ನೀವು ಇದನ್ನು ನೋಡ್ತಾ ನೀವು ನಿಮ್ಮ ಮೊಬೈಲಿಂದನೇ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೊ ಮೊದಲಿಗೆ ನೀವು ಬಳಸ್ತಕ್ಕಂತಹ ಯಾವುದಾದ್ರೂ ಒಂದು ಬ್ರೌಸರ್, ಕ್ರೋಮ್ ಬ್ರೌಸರ್ ಆಗಲಿ ಅಥವಾ ಫೈರ್ಫಾಕ್ಸ್ ಆಗಲಿ, ಅಲ್ಲಿ ಈ ಥರ ಒಂದು ಸರ್ಚ್ ಬಾರ್ ಬರುತ್ತೆ. ಸರ್ಚ್ ಬಾರಲ್ಲಿ ಇಲ್ಲಿ ನಾನು ತೋರಿಸಿರುವ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಮಾಡಿರಿ. ಮಾಡಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ನಿಮ್ಗೆ ಬರುತ್ತೆ, ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ವೆಬ್ಸೈಟ್ ನಿಮಗೆ ಕಾಣಿಸುತ್ತೆ. ಇದಕ್ಕೆ ಹಾಗೆ ಮೇಲೆ ಸರಿಸ್ತಾ ಬಂದಾಗ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಕಾಣಿಸುತ್ತೆ. ಅದರಲ್ಲಿ ಮೂರನೇ ಆಪ್ಷನ್ನು ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡಾಗ ಈ ರೀತಿ 4 ಸ್ಟೆಪ್ಪುಗಳು ನಿಮ್ಗೆ ಕಾಣಿಸ್ತವೆ. ನೀವು ಈ ಹಿಂದೆ ಅರ್ಜಿ ಸಲ್ಲಿಸಿದಾಗ ಇದರಲ್ಲಿ ಯಾವುದೋ ಒಂದು ಸ್ಟೆಪ್ಪು ಬಿಟ್ಟೋಗಿರುತ್ತೆ ಅಥವಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಾದಮೇಲೆ ಈ ಸೈನ್ ಆಗಿರೋದಿಲ್ಲ. ಸೊ ನೀವು ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಆಗಿದ್ದರೆ ಯಾವ ರೀತಿ ಬರುತ್ತೆ, ಆಗಿಲ್ಲ ಅಂದರೆ ಏನು ಬರುತ್ತೆ ಅಂತ ನಾನು ಈ ಒಂದು ಲೈವ್ ಆಗಿ ತೋರಿಸ್ತೀನಿ. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದವ್ರಿಗೆ ಮಾತ್ರ ಇದು ಈ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ ಮತ್ತು ಅರ್ಜಿಯನ್ನು ತಿದ್ದುಪಡಿ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಓನ್ಲಿ ನೀವು ಮಾಡಬೇಕಾಗಿರೋದು 2ನೇ ಹಂತದಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೋದು ಮತ್ತು 3ನೇ ಹಂತದಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಈ ಸೈನ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಆಪ್ಷನ್ ಈಗ ಸದ್ಯ ಇರೋದು. ಸೊ ನೀವು ಈಗ ಏನು ಮಾಡ್ಬೇಕಪ್ಪ ಅಂದರೆ ಅರ್ಜಿ ಹಾಕಿರ್ತಕ್ಕಂತಹ ಅಭ್ಯರ್ಥಿಗಳು 4th ಸ್ಟೆಪ್ ಇಲ್ಲಿ ಕಾಣುತ್ತೆ ನಿಮಗೆ, ಪ್ರಿಂಟ್ ಅಪ್ಲಿಕೇಶನ್ ಅರ್ಜಿ ಮುದ್ರಿಸಲು ಅಂತಿದೆಯಲ್ಲ, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿರಿ. ಮಾಡ್ಕೊಂಡಾಗ ಇಲ್ಲಿ ಸ್ಟೆಪ್ 4 ಪ್ರಿಂಟ್ ಅಪ್ಲಿಕೇಶನ್ ಅಂತಿದೆ. ಇಲ್ಲಿ ಅಪ್ಲಿಕೇಶನ್ ID ನಂಬರ್ ಕೇಳುತ್ತೆ, ಹಾಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅದನ್ನು ನೀವು ಎಂಟರ್ ಮಾಡ್ಕೊಳ್ಬೇಕು ಇಲ್ಲಿ. ಸೊ ಇಷ್ಟು ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮಾಡಿದಾಗ ಈ ರೀತಿ ಬರುತ್ತೆ ನಿಮಗೆ, ಯು ಹ್ಯಾವ್ ಆಲ್ರೆಡಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಬಟ್ ಈ ಸೈನ್ ಈಸ್ ರಿಮೈನಿಂಗ್, ಸೊ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಅಪ್ಲೋಡ್ ಡಾಕ್ಯುಮೆಂಟ್ ಪೇಜ್. ಈ ರೀತಿ ನಿಮ್ಮ ಅಪ್ಲಿಕೇಶನ್ನು ಎಲ್ಲಿ ಏನು ಮಾಡಬೇಕು ಅಂತ ಇಲ್ಲಿ ತೋರಿಸುತ್ತೆ. ಸೊ ನೀವು ಇದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇವರು ಅರ್ಜಿಯನ್ನು ಸಲ್ಲಿಸುವಾಗ ಏನು ಮಾಡಿದ್ದಾರೆ, ಫೋಟೋ ಮತ್ತು ಸಿಗ್ನೇಚರನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ 3rd ಸ್ಟೆಪ್ಪಲ್ಲಿ ಕೂಡ ಏನು ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಒಂದು ಸ್ಟೆಪ್ ಅವರು ಬ್ಯಾಲೆನ್ಸ್ ಬಿಟ್ಟಿದ್ದಾರೆ. ಏನು, ಈ ಸೈನ್ ಈಸ್ ರಿಮೈನಿಂಗ್, ಅಂದರೆ ಈ ಸೈನನ್ನು ಅವರು ವೆರಿಫೈ ಮಾಡಿಲ್ಲ ಅಲ್ಲಿ. ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ರಿ ಅಂತ ಬರ್ತಿದೆ. ಈಗ ಈ ರೀತಿ ಪೆಂಡಿಂಗ್ ಇರತಕ್ಕಂತಹ ಅಭ್ಯರ್ಥಿಗಳ ಒಂದು ಈ ಥರ ಎರರ್ಗಳು ನಿಮ್ಗೆ ಕಾಣಿಸುತ್ತೆ. ಇದನ್ನು ನೀವು ಓಕೆ ಅಂತ ಕೊಟ್ಟು ಆ ಸ್ಟೆಪ್ಪಿಗೆ ಹೋಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿತ್ತು ಅಂತಕ್ಕಂಥ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಡೈರೆಕ್ಟಾಗಿ ಅಲ್ಲೇ ನಿಮ್ಮದು ಡೌನ್ಲೋಡ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಬರುತ್ತೆ ಗ್ರೀನಲ್ಲಿ. ನಾನು ಆಮೇಲೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಇದನ್ನೀಗ ಎರರ್ ಇರೋದನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈ ಸೈನನ್ನು ಯಾವ ರೀತಿ ಮಾಡಬೇಕು, ಇಲ್ಲಿ ಓಕೆ ಅಂತ ಕಾಣುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ 3rd ಸ್ಟೆಪ್ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಇಲ್ಲಾಂದರೆ ನೀವು ಬ್ಯಾಕ್ ಹೋಗಿ ಮತ್ತೆ ನೀವು 3rd ಸ್ಟೆಪ್ಪಿಗಾದರೂ ಬರ್ಬೋದು. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಅಪ್ಲಿಕೇಶನ್ ID ಹಾಕ್ಕೋಬೇಕು, ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಬೇಕು ನೀವು ಇಲ್ಲಿ. ನಂತರ ಸಬ್ಮಿಟ್ ಅಂತ ಕೊಡ್ರಿ. ಇಲ್ಲಿ ಕೊಟ್ಟಾದಮೇಲೆ ಈ ರೀತಿ ನಿಮ್ಮ ಪೇಜ್ ಕಾಣಿಸುತ್ತೆ. ಅಂದರೆ 3rd ಸ್ಟೆಪ್ಪಲ್ಲಿ ಈ ಸೈನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಆಪ್ಷನ್ಗಳು ಕಾಣಿಸ್ತವೆ. ನೀವು ನೋಡ್ತಿರ್ಬೋದು, ಫಸ್ಟ್ ಏನು ಕಾಣ್ತಿದೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಫ್ರಮ್ ಡಿಜಿ ಲಾಕರ್ ಅಂತಿದೆ, ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ, ಈ ಸೈನ್ ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ನಂಬರ್ ಇದೆ. ಸ್ಟೇಟಸ್ ಆಫ್ ದಿ ಸರ್ಟಿಫಿಕೇಟ್ಸ್ ಅಪ್ಲೋಡೆಡ್, ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದು ನೀವು ವ್ಯೂ ಮಾಡ್ಬೋದು ಅಥವಾ ಎಡಿಟ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ಇದಕ್ಕೆ ಈ ಸೈನ್ ಮಾಡಬೇಕಾದ್ರೆ ನೀವು ಡಾಕ್ಯುಮೆಂಟ್ಸನ್ನು ಡಿಜಿ ಲಾಕರಿಂದ ಬೇಕಾದರೂ ಅಪ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ. ಇಲ್ಲಾಂದರೆ ನೀವು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಒಳ್ಳೆ ಅಪ್ಲೋಡನ್ನು ಮಾಡ್ಕೊಳ್ಬೋದು. ಇಲ್ಲಿ ಈ ಸೈನ್ ಡಾಕ್ಯುಮೆಂಟ್ ಈ ಅಪ್ಲಿಕೇಶನ್ದು ಬ್ಯಾಲೆನ್ಸ್ ರಿಮೈನಿಂಗ್ ಏನಿತ್ತು ಅಂದರೆ ಈ ಸೈನ್ ಅಂತ ಮಾಡ್ಕೊಳ್ಳೋದಿತ್ತು. ಇಲ್ಲಿ ಕಾಣುತ್ತಲ್ಲ ಈ ಸೈನ್ ಡಾಕ್ಯುಮೆಂಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ
ಮಾಡ್ಕೊಂಡಾಗ ಮತ್ತೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ ನಮಗೆ. ವೀವ್ ಪಿ ಡಿ ಎಫ್ ಪ್ರೊಸೀಡ್ ಟು ಇ ಸೈನ್ ಅಂತ ಇದೆಯಲ್ಲ ಕೆಳಗೆ, ಪ್ರೊಸೀಡ್ ಟು ಇ ಸೈನ್ ಮೇಲೆ ಕ್ಲಿಕ್ ಮಾಡಿರಿ. ಮಾಡಿದಾಗ ಆಫ್ಟರ್ ಇ ಸೈನ್ ದಿಸ್ ಡಾಕ್ಯುಮೆಂಟ್ ವಿಲ್ ನಾಟ್ ಬಿ ಏಬಲ್ ಟು ಅಪ್ಡೇಟ್ ಯುವರ್ ಡಾಟಾ ಅಂತ ಇದೆ. ಏನಾದರೂ ನೀವು ಇ ಸೈನ್ ಮಾಡಿದ ಮೇಲೆ ಮತ್ತೆ ನೀವು ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಓಕೆ ಅಂತ ಕೊಟ್ಕೊಳ್ರಿ. ಮಾಡಿದಾಗ ಇಲ್ಲಿ ನಿಮ್ಮದು ಇಲ್ಲಿ ಡಾಕ್ಯುಮೆಂಟು ಪಿ ಡಿ ಎಫ್ ಇರುತ್ತೆ, ನೀವು ವ್ಯೂ ಬೇಕಾದ್ರೆ ಮಾಡ್ಕೊಳ್ಬೋದು. ನಂತರ ಹಾಗೆ ಇದರಲ್ಲಿ ಕೆಳಗೊಂದು ಲಾಸ್ಟಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಗೆ ಬರುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಇಲ್ಲಿ ಇ ಸೈನ್ ಸರ್ವಿಸ್ ಅಂತ ಬರುತ್ತೆ. ಇಲ್ಲಿ ವೀವ್ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ ಅಂತ ಇದೆ, ಆಧಾರ್ ನಂಬರ್ ಅಂತ ಇದೆ. ಇಲ್ಲಿ ನೀವು ಆಧಾರ್ ನಂಬರನ್ನು ಇಲ್ಲಿ ಹಾಕ್ಕೊಂಡು ನೀವಿಲ್ಲಿ ಆಧಾರ್ ನಂಬರನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಆಧಾರ್ ನಂಬರನ್ನು ಹಾಕ್ಕೊಂಡಾದ್ಮೇಲೆ ಇಲ್ಲಿ 2 ಆಪ್ಷನ್ ಇದ್ದಾವೆ. ಆಧಾರ್ ಒ ಟಿ ಪಿ ಅಂತಿದೆ, ಆಧಾರ್ ಒ ಟಿ ಪಿ ಅಂತಿದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ. ಸೊ ಇಲ್ಲಿ ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಏನಾಗಿದೆ ಅಂದರೆ ಯಾವ ಮೊಬೈಲ್ ಆಧಾರ್ಗೆ ಲಿಂಕ್ ಇರುತ್ತೋ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ. ಬಂದಿರತಕ್ಕಂತಹ ಒ ಟಿ ಪಿಯನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು. ಒ ಟಿ ಪಿಯನ್ನು ಎಂಟರ್ ಮಾಡ್ಕೊಂಡ್ಮೇಲೆ ಕೆಳಗೆ ಸಬ್ಮಿಟ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಇವಾಗ ಏನಾಯಿತು ಅಂದರೆ ಇ ಸೈನ್ ಸಕ್ಸಸ್ಫುಲಿ ಅಂತ ಬಂತು. ಈ ರೀತಿ ನಿಮ್ಮದು ಇ ಸೈನ್ ಸಕ್ಸಸ್ಫುಲಿ ಅಂತ ಬಂದಾದಮೇಲೆ ಥರ್ಡ್ ಸ್ಟೆಪ್ ಏನಾಗುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಬಂದಿದೆ ನೋಡಿರಿ, ಸ್ಟೆಪ್ 3 ಕಂಪ್ಲೀಟೆಡ್, ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ವಿತ್ ಇ ಸೈನ್ ಅಪ್ಲಿಕೇಶನ್ ಐ ಡಿ ಅಂತಿದೆ. ನಾವು ಪ್ರೊಸೀಡ್ ಟು ಸ್ಟೆಪ್ 4 ಫಾರ್ ಡೌನ್ಲೋಡ್ ದ ಇ ಸೈನ್ಡ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ನೀವು ಡೌನ್ಲೋಡ್ ಇ ಸೈನ್ಡ್ ಅಂತ ಪಿ ಡಿ ಎಫ್ ಅಂತಿದೆಯಲ್ಲ, ಇಲ್ಲಾದರೂ ನೀವು ಕ್ಲಿಕ್ ಮಾಡ್ಕೊಂಡ್ರು ನಿಮ್ಮದು ಅಪ್ಲಿಕೇಶನು ಈ ರೀತಿ ಪಿ ಡಿ ಎಫು ಡೌನ್ಲೋಡ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ನೀವು ಸ್ಟೆಪ್ ಬ್ಯಾಕ್ ಹೋಗ್ಬೇಕು. 4th ಸ್ಟೆಪ್ಪಲ್ಲಿ ಇಲ್ಲೋಗಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ, ಅಲ್ಲಾದರೂ ನೀವು ಅಪ್ಲಿಕೇಶನ್ ಐ ಡಿಯನ್ನು ಎಂಟ್ರ್ ಮಾಡಿ ಮತ್ತೆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೊಳ್ರಿ. ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಸೈನ್ಡ್ ಪಿ ಡಿ ಎಫ್ ಅಂತ ಬರುತ್ತೆ. ಯಾರೆಲ್ಲ ಈ ಮೊದಲು ನೀವು ಇ ಸೈನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದ್ರು ಅವ್ರಿಗೂ ಕೂಡ ಇದೇ ರೀತಿ ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ಗೆ ಗ್ರೀನಲ್ಲಿ ಬರುತ್ತೆ. ಯಾರು ಇ ಸೈನ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಸ್ಟೆಪ್ಪಲ್ಲಿ ನೀವು ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ರೀತಿ ಗ್ರೀನಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಆಗೋಲ್ಲ, ಅಲ್ಲಿ ಎರರ್ ತೋರಿಸುತ್ತೆ. ಸೊ ನೀವು ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ನೀವೇನು ಮಾಡ್ಕೊಳ್ಬೇಕಾಗತ್ತೆ, ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ. ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ. ಮತ್ತು ಇನ್ನು ಯಾರೆಲ್ಲ ನಿಮ್ಮ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ, ಯಾಕಂದರೆ ಇವ್ರಿಗೆ ಪೂರ್ಣವಾಗಿರ್ತಕ್ಕಂತಹ ಅಪ್ಲಿಕೇಶನ್ಗಳು 5ನೇ ತಾರೀಕು ಜನವರಿ ತಿಂಗಳವರೆಗೂ ಇರೋದ್ರಿಂದ ಈ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮೆರಿಟ್ ಲಿಸ್ಟನ್ನು ಬಿಡೋದಿಲ್ಲ. ಸೊ ಇದು ಬಿಟ್ಟಾದ ಮೇಲೆ ಸ್ಕ್ರೂಟ್ನಿ ಮಾಡಿ ವೆರಿಫೈ ಮಾಡಿ ನಿಮ್ಮ ಒಂದು ತಾಲೂಕಾ ಕೇಂದ್ರಗಳಲ್ಲಿ ಸಿ ಡಿ ಪಿ ಒ ಆಫೀಸ್ಗಳಲ್ಲಿ ಲಿಸ್ಟನ್ನು ಹಚ್ತಾರೆ. ಸೊ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.